ವಾಡಿ ಪುರಸಭೆ ಯೋಜನಾಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪುರಸಭೆಯ ಯೋಜನಾಧಿಕಾರಿಯಾದಂಥ ಚಂದ್ರಕಾಂತ್ ತಂದೆ ಗುರುಪಾದಪ್ಪ ಪಾಟೀಲ್ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲಂಚ ಸ್ವೀಕರಿಸುತ್ತಿದ್ದ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಶ್ ಅನೂರಿ ವಾಡಿ PM ಸನ್ನಿಧಿ ಯೋಜನೆ ಅಡಿಯಲ್ಲಿ ಹಣವನ್ನು ಮಂಜೂರು ಮಾಡಲು ಒಟ್ಟು 24 ಜನರ ಹತ್ತಿರ ತಲಾ 750ರಂತೆ ಒಟ್ಟು 1800 ಬೇಡಿಕೆ ಇಟ್ಟಿದ್ರಂತೆ. ಈ ಧೋರಣೆ ಆಧರಿಸಿ ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಲಂಚ ಸ್ವೀಕರಿಸುತ್ತಿದ್ದ ಸಮಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಮೊಹಮ್ಮದ್ ರಫೀಶ್ ಅನೂರಿ ವಾಡಿ ತಾಲೂಕಾ ಚಿತ್ತಾಪುರ ಜಿಲ್ಲೆ ಕಲಬುರಗಿಯವರಿಗೆ PM ಸನ್ನಿಧಿ ಯೋಜನೆಯ ಅಡಿಯಲ್ಲಿ ಹಣವನ್ನು ಮಂಜೂರು ಮಾಡಲು ಒಟ್ಟು 24 ಜನರ ಹತ್ತಿರ ತಲಾ 750ರಂತೆ ಒಟ್ಟು 18,000 ಬೇಡಿಕೆ ಇಟ್ಟಿದ್ರು. ಈ ದೂರನ್ನು ಆಧರಿಸಿ ಮಿಂಚಿನ ಕಾರ್ಯಾಚರಣೆ ನಡೆಸಲಾಗಿದ್ದು ಒಟ್ಟು ಹಣ 18,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 7,500 ಲಂಚದ ಹಣ ಫೋನ್ಪೇ ಮುಖಾಂತರ ವರ್ಗಾವಣೆ ಮಾಡಿಕೊಂಡಿದ್ದು ಲೋಕಾಯುಕ್ತ ಬೆಲೆಗೆ ಪ್ರತ್ಯಕ್ಷ ದೊರಕಿದ್ದಾರೆ. ಪುರಸಭೆ ಯೋಜನಾಧಿಕಾರಿಗಳಾದ ಚಂದ್ರಕಾಂತ್ ಪಾಟೀಲ್ ಅವರು PM ಸ್ವನಿಧಿ ಯೋಜನೆಯ ಅಡಿಯಲ್ಲಿ ಮಂಜೂರಾದ ಸಾಲ ರೂಪಾಯಿ 10,000ಗಳಿಗೆ ನನ್ನನ್ನು ಸೇರಿದಂತೆ ಒಟ್ಟು 24 ಜನರ ಹತ್ತಿರ 750 ರೂಪಾಯಿಯಂತೆ ಒಟ್ಟು 18,000ಗಳ ಲಂಚದ ಬೇಡಿಕೆ ಇಟ್ಟಿದ್ರು. ಇದರಲ್ಲಿ 10,000 ರೂಪಾಯಿಗಳನ್ನು ಫೋನ್ಪೇ ಮುಖಾಂತರ ಪಡೆದಿದ್ರು. ಲಂಚದ ಸ್ವೀಕಾರ ಮಾಡುತ್ತಿದ್ದ ಅಧಿಕಾರಿಯನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯನ್ನು ಜಿಲ್ಲಾ ಅಧೀಕ್ಷಕರಾದ BK ಉಮೇಶ್ ನೇತೃತ್ವದಲ್ಲಿ ಮಾಡಿದ್ದು ಸ್ಥಳದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್, ಸಿಬ್ಬಂದಿ ವರ್ಗ ಶರಣು ಪ್ರದೀಪ್, ಅನಿಲ್, ಮಂಜುನಾಥ್, ಸಿದ್ದು ಬಿರಾದಾರ್, ಹನುಮಂತ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಆರ್ಜೆ 32 ಕನ್ನಡ ನ್ಯೂಸ್, ಕಲಬುರಗಿ.